ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪದ್ಮಾಸ್ ಫುಡ್ ಟು ಪ್ಲೇಸ್. ಇವತ್ತು ಏನು ಮಾಡ್ಲಿಕ್ಕತ್ತೀರಿ ಅಂತೀರೇನ್ರಿ? ಏನಿಲ್ಲ ನೋಡ್ರಿ, ನನ್ನ ಮಗಂದು ಭಾಳ ದಿನದಿಂದ ಒಂದು ಬೇಡಿಕೆ ಇತ್ತು. ಅಮ್ಮ ಏನರ ಚಾಟ್ಸ್ ಮಾಡೋ, ಬರೀ ಹಳೆ ಅಡುಗೆನ ಮಾಡ್ತಿ ಅನ್ಲಿಕ್ಕತ್ತಾರಿ ಅಮ್ಮ. ಅದಕ್ಕೆ ಅವಂಗೆ ಸೇರು ಅಂಥದ್ದು ಒಂದು ಚಾಟ್ಸ್ ಮಾಡೋಣ ಅಂಥೇಳಿ ಸಮೋಸ ಚಾಟ್ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಈ ಸಮೋಸ ಚಾಟು ಹೆಂಗೆ ಮಾಡೀವಿ ಅಂಥೇಳಿ ನೋಡ್ಕೊಂಡು ಬರೋಣ ಬರ್ರಿ. ಫಸ್ಟ್ ನಾ ಇಲ್ಲೇ 1 ಕಪ್ಪು ಗೋಧಿ ಹಿಟ್ಟು ತೊಗೊಂಡೆ. ಆಮೇಲೆ 1 ಕಪ್ಪು ಮೈದಾ ಹಿಟ್ಟು ತೊಗೊಂಡೆ. ನೀವು ಬೇಕಂದ್ರೆ 2 ಕಪ್ಪು ಗೋಧಿ ಹಿಟ್ಟು ತೊಗೋಬೋದು. ಇವು ಎರಡು 1 ಕಪ್ ತೊಗೊಂಡಲ್ರಿ. ಈಗ ಇದಕ್ಕೊಂದು ಸ್ವಲ್ಪ ಅಜ್ವಾನ್ ತಿಕ್ಕಿ ಹಾಕ್ಲಿಕತ್ತೀನಿ. ಇದು ಸಮೋಸಾಗ ಮಾಡೋ ಹಿಟ್ಟು ನೋಡ್ರಿ ಇದು. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇದಕ್ಕೆ ಸ್ವಲ್ಪ ಬಿಸಿ ಬಿಸಿ ಎಣ್ಣೆ ಹಾಕ್ಬೇಕ್ರಿ. ಅಂದರೆ ಸಮೋಸ ಕ್ರಿಸ್ಪಿ ಬರ್ತಾವೆ. ಸ್ವಲ್ಪ ಬಿಸಿ ಬಿಸಿ ಎಣ್ಣೆ ಹಾಕಿದೆ. ಹಾಕೋರು ಇದಕ್ಕೆ ತುಪ್ಪನೂ ಹಾಕೋತಾರ್ರಿ. ನಾ ಇಲ್ಲಿ ಎಣ್ಣೆ ಹಾಕೀನಿ. ಇದು 2 ಸೌಂಟ್ನಷ್ಟು ಹಾಕಿದೆ ನಾನು ಎಣ್ಣೆ. ಹಿಂಗೆ ನಾವು ಕಲಿಸ್ಬೇಕು ನೋಡ್ರಿ. ಹಿಂಗೆ ಕಲಿಸಿದಾಗ ಅದು ಹಿಂಗೆ ಚಲೋ ಹಿಂಗೆ ಉಂಡಿಗತ್ತೆ ಬರ್ಬೇಕ್ರಿ. ಇದು ಬಂದ್ರೆ ಕರೆಕ್ಟ್ ಆಗ್ಯದ ಕನ್ಸಿಸ್ಟೆನ್ಸಿ ಅಂತ ಹೇಳಿ ಅರ್ಥ ರೀ. ಇಷ್ಟು ಮಾಡಿ ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು ಹಿಟ್ಟು. ಭಾಳ ನಾವೀಗ ಚಪಾತಿಗೆ ಹೆಂಗೆ ಮೆತ್ತ ಕಲಿಸ್ಕೋತೀವಲ್ಲ ಹಂಗೆ ಆಗಬಾರ್ದು, ಸ್ವಲ್ಪ ಗಟ್ಟಿ ಆಗ್ಬೇಕು ನೋಡ್ರಿ. ಹಿಂಗೆ ಹಿಟ್ಟು ಇಷ್ಟು ಗಟ್ಟಿಯಾಗಿ ಈಗ ಇದನ್ನು ನೆನೆಲಿಕ್ಕೆ ಇಡೋಣಂತ. ಈಗೇನು ಮಾಡೋಣ್ರಿ, ಸ್ವೀಟ್ ಚಟ್ನಿ. ನಾ ಇದರಲ್ಲಿ ಸ್ವೀಟ್ ಚಟ್ನಿನೂ ತೋರಿಸೀನಿ ಮತ್ತು ಖಾರ ಚಟ್ನಿನೂ ತೋರಿಸೀನಿ. ಇಲ್ಲಿ ಒಂದು ಸ್ವಲ್ಪ ನೀರು ಕುದಿಲಿಕ್ಕೆ ಇಟ್ಟು ಇದಕ್ಕೆ ಹುಣಸೆಹಣ್ಣು ಹಾಕಿದೆ. ಇದು ಅನ್ಕತ್ತ ಹುಣಸೆಹಣ್ಣು ಕುದೀತಿರ್ತದ್ರಿ. ಇಲ್ಲೇ ಸಮೋಸಾಗೆ ಬೇಕಾಗಿರೋ ಮಸಾಲೆ ಮಾಡ್ಕೊಳ್ಳೋಣ. ಫಸ್ಟ್ ಒಂಚೂರು ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿ ಮೆಣಸಿನ್ಕಾಯಿ, ಆಮೇಲೆ ಶುಂಠಿ, ಹಸಿ ಶುಂಠಿ, ಆಮೇಲೆ ಈ ಪುದೀನ, ಡ್ರೈ ಪುದೀನ ರೀ ಇದು ಹಿಂಗೆ ನೀವು ಫ್ರೆಶ್ ಪುದೀನೂ ಹಾಕ್ಕೋಬೋದು, ಡ್ರೈ ಪುದೀನ. ಆಮೇಲೆ 1 ಸ್ಪೂನ್ನಷ್ಟು ಹವೀಜ ಹಾಕ್ಕೊಂಡೆ. ಆಮೇಲೆ ಅರ್ಧ ಸ್ಪೂನ್ನಷ್ಟು ಜೀರಿಗೆ, ಅರ್ಧ ಸ್ಪೂನ್ನಷ್ಟು ಅಜ್ವೈನ್. ಇವು 3 ಹಾಕ್ಕೊಂಡೆ ನೋಡ್ರಿ. ಇವು 3 ಹಾಕ್ಕೊಂಡು ಮತ್ತು ಸ್ವಲ್ಪ ಕಾಳು ಮೆಣಸು ಹಾಕ್ಕೊಂಡೆ. ಇದಿಷ್ಟು ಹಾಕಿ ಒಂದು ಮಿಕ್ಸರ್ ಮಾಡ್ಕೋಬೇಕು. ಈಗ ಬಟಾಟಿ, ಇವು ಬೇಯಿಸಿದ ಬಟಾಟಿ ಅವ ರೀ. ಒಂದು 4-5 ಬಟಾಟಿ ತೊಗೊಂಡಿದ್ದೆ ನಾನು. ಇವ್ನು ಹಿಂಗೆ ಮ್ಯಾಶ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಕೈಲೇನ ಮಾಡಿರಿ. ಅಂದ್ರೆ ಭಾಳ ಮ್ಯಾಶೂ ಆಗಬಾರ್ದ್ರಿ ಇವು. ಸ್ವಲ್ಪ ಇದಕ್ಕೆ ಖಾರ ಪುಡಿ ಹಾಕಿದೆ. ಆಮೇಲೆ ಒಂಚೂರು ಅರಿಶಿನ ಪುಡಿ ಹಾಕಬೇಕು. ಆಮೇಲೆ ನಾವೇನು ಮಿಕ್ಸರ್ ಮಾಡ್ಕೊಂಡಿರ್ತೀವಲ್ರಿ ಮಸಾಲೆ, ಈ ಮಸಾಲೆ ಮಾಡಿ ಹಾಕ್ರಿ ನೀವು. ಹಿಂಗೆ ಆಗ್ತಾವ್ರಿ ಸಮೋಸ. ಸೇಮ್ ಟು ಸೇಮ್ ಅಂಗಡಿ ಒಳಗೆ ಮಾಡ್ತಾರಲ್ರಿ ಹಂಗೆ ಆಗ್ತಾವೆ ನೋಡ್ರಿ ಸಮೋಸ. ಆಮೇಲೆ ಇದಕ್ಕೊಂಚೂರು ಚಾಟ್ ಮಸಾಲ ಹಾಕ್ಕೊಂಡೆ. ಇದಿಷ್ಟು ಹಾಕ್ಕೊಂಡು ಕಲಿಸ್ಕೋಬೇಕ್ರಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ಇದಕ್ಕೆ ಉಪ್ಪು ಹಾಕ್ಕೊಂಡೀನಿ. ಆಮೇಲೆ ಇವು ಬೇಯಿಸಿದ ವಟಾಣಿ ಕಾಳವಲ್ರಿ, ಇದಿಷ್ಟು ಹಾಕ್ಕೊಂಡೆ. ಇದಿಷ್ಟು ಹಾಕಿ ಕಲಿಸ್ಕೋಬೇಕು. ಈಗ ಇದು ನೋಡ್ರಿ, ಹುಣಸೆ ಹಣ್ಣೆಲ್ಲ ಕುದ್ದು ಆರಿತ್ತಿದ್ದು ಇದೆಲ್ಲ ಹುಣಸೆ ಹಣ್ಣು ಪಲ್ಪ್ ತಗೊಳ್ಳಿಕತ್ತೀನಿ ರೀ. ನೀವು ಹುಣಸೆ ಹಣ್ಣು ಬಿಸಿ ಮಾಡಲಾರ್ದ ನೆನೆ ಹಾಕ್ಕೊಂಡು ಇಡೀ ದಿನ ರಾತ್ರಿ ಹಾಕ್ಕೊಂಡು ನೀವು ಹಿಂಗೆ ಮಾಡ್ಕೊಳ್ಳೂಬೋದು. ಅರ್ಜೆಂಟ್ ಅಂತಂದ್ರೆ ಬಿಸಿ ನೀರಿಗೆ ಹಾಕ್ಕೊಳ್ಳೋದು. ಈಗ ಇದಕ್ಕೊಂದು ಸ್ವಲ್ಪ ಉಪ್ಪು, ಇದಕ್ಕೆ ಕುದಿಲಿಕತ್ತದ್ರಿ ಇದು. ಉಪ್ಪು ಮತ್ತು ಕರಿ ಉಪ್ಪು ಅಂತೀವಲ್ಲ, ಬ್ಲ್ಯಾಕ್ ಸಾಲ್ಟು, ಆಮೇಲೆ ಸ್ವಲ್ಪ ಖಾರ ಪುಡಿ, ಆಮೇಲೆ ಬೆಲ್ಲ ಒಂಚೂರು ಜಾಸ್ತಿ ಹಾಕ್ಬೇಕ್ರಿ ಇದಕ್ಕೆ. ಇದಿಷ್ಟು ಹಾಕ್ಕೊಂಡು ಇದನ್ನು ಕುದಿಲಿಕ್ಕೆ ಬಿಡೋಣಂತೆ. ಈಗ ಇಲ್ಲೇ ನಾವು ಖಾರ ಚಟ್ನಿ ಮಾಡ್ಕೊಳ್ಳೋಣ. ಈಗ ಪುದೀನ ಹಾಕ್ಕೊಂಡೆ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ, ಆಮೇಲೆ ಒಂಚೂರು ಹಸಿ ಶುಂಠಿ ಹಾಕ್ಕೊಳ್ಬೇಕು, ಆಮೇಲೆ ಬ್ಲ್ಯಾಕ್ ಸಾಲ್ಟು, ಆಮೇಲೆ ಮೆಣಸಿನ್ಕಾಯಿ, ಉಪ್ಪು, ಇದಿಷ್ಟು ಹಾಕ್ಕೊಂಡೆ ರೀ ನಾನು. ಇದಿಷ್ಟು ಹಾಕ್ಕೊಂಡು ಇಲ್ಲೇ ಹುಳಿಗೆ ಲಿಂಬೆಹಣ್ಣು ಬಳಸ್ಬೋದು. ಬಟ್ ನಾ ಏನದಲ್ಲ ಇಲ್ಲಿ ಈ ನೆಲ್ಲಿಕಾಯಿ ತೊಗೊಂಡೀನಿ ರೀ. ಈ ನೆಲ್ಲಿಕಾಯಿ ಆರೋಗ್ಯಕ್ಕೂ ಚಲೋ, ಮತ್ತು ಸ್ಪೆಷಲಿ ಪುದೀನ, ಕೊತ್ತಂಬರಿ, ನೆಲ್ಲಿಕಾಯಿ ಸೇರಿದ್ರೆ ಡೈಜೆಷನ್ನಿಗೆ ಭಾಳ ಅಂದ್ರೆ ಭಾಳ ಚಲೋ ಅಂತ. ಅದಕ್ಕೆ ನಾನು ಇಲ್ಲೇ ಅದನ್ನು ಆಮ್ಲ ತೊಗೊಂಡೆ ನೋಡ್ರಿ. ನಮ್ಮದು ಖಾರ ಚಟ್ನಿನೂ ರೆಡಿ ಆತೀಗ. ಇಲ್ಲಿ ಸ್ವೀಟ್ ಚಟ್ನಿನೂ ರೆಡಿ ಆಯ್ತು. ಚಲೋ ಕುದ್ದು ಕಲರ್ ನೋಡ್ರಿ ಹೆಂಗೆ ಬಂದದ. ಈಗ ಸಮೋಸ ಮಾಡೋಣ ಬರ್ರಿ. ಫಸ್ಟ್ ಇಷ್ಟು ಉಳ್ಳಿ ತೊಗೊಂಡು ಹಿಂಗೆ ಲಟ್ಟಿಸ್ಕೊಂಡು ಸಮಾತಂಗೆ 2 ಭಾಗ ಮಾಡ್ಬೇಕು. ಈಗ ಸಮೋಸ ತುಂಬೋದು ಹೆಂಗೆ, ಕೆಲವೊಬ್ರಿಗೆ ಇದು ಕನ್ಫ್ಯೂಷನ್ ಒಳಗೆ ಇರ್ತಾರೆ. ಅದಕ್ಕೆ ನಾ ಹೆಂಗೆ ಮಾಡೀನಿ ತೋರಿಸ್ತೀನಿ ಬರ್ರಿ. ಹಿಂಗೆ ಅರ್ಧ ಮಾಡ್ತೀವಲ್ರಿ, ಈ ಮೂಲಿ ಒತ್ಕೊಂಡ್ಬಿಡ್ಬೇಕು. ಈ ಮೂಲಿ ಫುಲ್ ಗಟ್ಟಿ ಒತ್ಕೋಬೇಕು. ನಿಮಗೆ ಹೊಸದಾಗಿ ಮಾಡೋರು ಇದಕ್ಕೆ ಸ್ವಲ್ಪ ನೀರು ಹಚ್ಕೊಳ್ಬೋದು. ಅಂದರೆ ಈ ತುದಿಗಿರ್ತದಲ್ಲ, ಸ್ವಲ್ಪ ನೀರು ಹಚ್ಕೊಂಡ್ರೆ ಗಟ್ಟಿ ಕೊಡ್ತದೆ. ಈಗ ಹಿಂಗೆ ನೋಡ್ರಿ, ಈ ಕೋನ್ಗತ್ತೆ ಆತಲ್ರಿ, ಈ ಕೋನ್ಗತ್ತೆ ಆದದ್ರೊಳಗೆ ನಾವು ಅದೇನು ಮಸಾಲೆ ತುಂಬಬೇಕು. ನಾವು ಬಟಾಟಿದು ಮಾಡಿರ್ತೀವಲ್ಲ, ಇಲ್ಲಿ ನೋಡ್ರಿ, ಇಲ್ಲಿ 2 ತುದಿ ಮೊದಲು ಹಿಂಗೆ ಮಡಚ್ಬೇಕ್ರಿ. ಹಿಂಗೆ ಮಡಚಿ ಹಿಂಗೆ ಗಟ್ಟಿ ಪ್ರೆಸ್ ಮಾಡ್ಕೊತ ಹೋಗ್ಬಿಟ್ರೆ
ಸಮೋಸ ರೆಡಿಯಾಗಿಬಿಡ್ತದೆ. ನಿಮಗೆ ಬೇಕಂದ್ರೆ ನಾ ಇನ್ನೊಂದು ಸರ್ತಿ ತೋರಿಸ್ತೀನಿ ನೋಡ್ರಿ. ನೋಡ್ರಿ ಇದು ಹೆಂಗೆ ಶೇಪ್ ಬಂದದ. ಗಟ್ಟಿ ಒಂದಂದ್ರೆ ಒಂದು ಒಡಿಯೋದಿಲ್ಲ ರೀ. ಇದೇ ಟೈಪ್ ನೀವು ಮಾಡಿದ್ರೆ ಅರ್ಧ ಮಾಡಿದ್ರಿ ಹಿಂಗೆ ಟ್ರಯಾಂಗಲ್ ಆತಲ್ರಿ, ಹಿಂಗೆ ಗ್ಯಾಪ್ ಬರಬಾರ್ದು ನೋಡ್ರಿ. ಒಟ್ಟೆ ಗ್ಯಾಪ್ ಬರಬಾರ್ದು ರೀ ಅಲ್ಲಿ. ಕರೆಕ್ಟ್ ಹಿಂಗೆ ಇದಾಗ್ಬೇಕು, ಪ್ಯಾಕ್ ಆಗ್ಬೇಕು. ಅದು ಹಿಂಗೆ ಗ್ಯಾಪ್ ಬಂದುಬಿಟ್ರೆ ಅಲ್ಲಿ ಬಿಡ್ತದ್ರಿ. ಅದಕ್ಕೆ ಅಲ್ಲಿ ಕರೆಕ್ಟ್ ಹಿಂಗೆ ಸರಿ ಇದು ಮಾಡ್ಬೇಕು ರೀ, ಅಲ್ಲಿ ಗಟ್ಟಿ ಒತ್ಕೋಬೇಕು. ಆಮೇಲೆ ಈಗ ಇದಾತಲ್ರಿ, ಕೋನ್ ಆತಲ್ರಿ. ಈಗ ಇದ್ರೊಳಗೆ ಮಸಾಲೆ ತುಂಬ್ತೀವಿ. ಈಗ ಎರಡು ತುದಿ ಫಸ್ಟ್ ಒಳಗೆ ಹಾಕ್ಕೋಬೇಕು ನೋಡ್ರಿ. ಭಾಳ ಮಸಾಲೆನೂ ಆಗಬಾರ್ದ್ರಿ. ಇದಕ್ಕೆ ಭಾಳ ಮಸಾಲೆ ಆಗಿಬಿಟ್ರೆ ಬಿಟ್ಟು ಬಿಡ್ತದಲ್ಲ, ಅದಕ್ಕೆ ಆದಷ್ಟು ನೋಡ್ಕೊಂಡು ಮಸಾಲೆ ಹಾಕ್ಬೇಕು. ಹಿಂಗೆ ಮಾಡ್ತೀವಲ್ರಿ. ಈಗ ಈ ತುದಿ ಇರ್ತದಲ್ರಿ, ಇಲ್ಲೇನು ಇರ್ತದಲ್ಲ ಈ ತುದಿ ಅಲ್ಲಿ ಒತ್ಕೋಬೇಕ್ರಿ. ಒತ್ಕೊಂಡು ಎಲ್ಲ ಸೈಡ್ ಮಾಡಿ ಈ ಲಾಸ್ಟ್ ತುದಿ ಹಿಂಗೆ ಒತ್ಕೊಂಡ್ಬಿಟ್ರೆ ಆತು ನೋಡ್ರಿ. ಇಷ್ಟೇ ರೀ, ಇದು ಭಾಳ ಏನು ಇದಿಲ್ರಿ. ಒಂದೆರಡು ಸತಿ ಮಾಡಿಬಿಟ್ರೆ ತಾನೇ ಬರ್ತಾ ಹೋಗ್ತದ್ರಿ. ಈಗ ನೋಡ್ರಿ ಎಲ್ಲ ಸಮೋಸ ಹಿಂಗೆ ಮಾಡ್ಕೊಂಡ್ವಿ. ಎಲ್ಲ ಸಮೋಸ ಮಾಡ್ಕೊಂಡ್ಮೇಲೆ ಇವು ಏನದಲ್ರಿ, ಈ ಟೈಪ್ ಸಮೋಸ ಅದಲ್ರಿ, ಸೇಮ್ ನೋಡ್ರಿ ನೀವು. ಈಗ ಮಕ್ಕಳಿಗಂತರೂ ಹೊರಗಿನ ತಿನ್ನೋದ್ರ ಬಗ್ಗೆ ಭಾಳ ಪಾಪ ಅಂದ್ರೆ ಮಕ್ಕಳು ಅಂದ್ಕೊಳ್ಳೋಣ ಎಲ್ಲರಿಗೂ ಬೇಕಲ್ರಿ. ಈಗ ನಾವು ಇದು ಸ್ವಲ್ಪ ಶ್ರಮ ಆಗ್ತದೆ, ಆದ್ರೆ ಮನೆ ಒಳಗೆ ಮಾಡಿದ್ದು ಎಷ್ಟು ಹೆಲ್ದಿಯಾಗಿರ್ತದೆ. ಎಣ್ಣೆ ನೋಡ್ರಿ, ನಾವು ಆವಾಗಲೂ ನನ್ನ ವಿಡಿಯೋ ಒಳಗೆ ಹೇಳ್ತೀನಿ, ಎಣ್ಣೆ ಬಗ್ಗೆ ಮಾತ್ರ ಭಾಳ ಎಚ್ಚರದಿಂದ ಇರ್ಬೇಕು. ಹೊರಗಿನ ಎಣ್ಣೆ ಎಷ್ಟು ಸತ ಕರಿತಾರೋ ಗೊತ್ತಿರಂಗಿಲ್ಲ. ಅದಕ್ಕೆ ನಾವು ಮನೆ ಒಳಗೆ ಒಂಚೂರು ತ್ರಾಸಾದರೂ ಅಡ್ಡಿ ಇಲ್ಲ. ಹೀಗೆಲ್ಲ ಮಾಡೋದ್ರಿಂದ ಹುಡುಗರಿಗೆ ಏನು ಅನ್ನಿಸ್ತದೆ, ಒಂಚೂರು ತಿಂದಂಗೂ ಖುಷಿ ಅನ್ನಿಸ್ತದೆ. ಆಮೇಲೆ ಅವರು ತಿಂದದ್ದು ಹೆಲ್ದಿಯಾಗಿರ್ತದೆ. ಗೊತ್ತು ಇದ್ರೊಳಗೆ ಮೈದಾ ಇರ್ತದೆ ಮತ್ತು ಕರ್ದದ್ದು, ಬಟ್ ಅದಕ್ಕಿಂತ ಅಂತೂ ಸ್ವಲ್ಪ ಆದರೂ ಇದು ಓಕೆ ಅನ್ಬೋದಲ್ರಿ. ಮತ್ತು ಯಾವಾಗಾರ ಒಮ್ಮೆ ಮಾಡ್ಕೊಂಡು ತಿಂದರೆ ಏನೂ ತೊಂದರೆ ಇಲ್ಲ. ಆದ್ರೆ ನೀವು ಈ ಮಸಾಲೆ ಹಾಕಿ ಮಾಡಿರಿ ಇದು ಸಮೋಸ, ನೋಡ್ರಿ ಇಂಥ ಬೆಸ್ಟ್ ಆಗ್ತಾವೆ. ಸೇಮ್ ಟು ಸೇಮ್ ನಮ್ಮ ಶಾಪ್ ಒಳಗೆಲ್ಲ ಇರ್ತಾವಲ್ರಿ, ಈ ಗಾಡಿ ಒಳಗೆಲ್ಲ ಸೇಮ್ ಹಂಗೆ ಆಗ್ತಾವೆ ನೋಡ್ರಿ. ಇದು ಸಮೋಸ ನೋಡ್ರಿ, ಎಲ್ಲ ಸಮೋಸ ರೆಡಿ ಅದು. ನಮ್ಮ ಈಗ ಸ್ವಲ್ಪ ಹಿಂಗೆ ಕಲರ್ ಹಿಂಗೆ ಬರ್ಬೇಕು ನೋಡ್ರಿ, ಅಲ್ಲಿ ತನಕ ಕರಿಬೇಕು. ಮೀಡಿಯಮ್ ಉರಿ ಒಳಗೆ ಕರೀರಿ, ಭಾಳ ಜೋರು ಒಮ್ಮೆ ಇಡಬಾರ್ದು. ಎಲ್ಲ ಸಮೋಸ ರೆಡಿ ಅದು ನೋಡ್ರಿ. ಈಗ ಅವಾಜ್ ಹೆಂಗೆ ಬರ್ತದೆ ನೋಡ್ರಿ. ಈಗ ಸಮೋಸ ಅದು ನಾನು ಇಷ್ಟು ಕ್ರಿಸ್ಪಿ ಆಗ್ಯಾವ ನೋಡ್ರಿ. ಈ ಸಮೋಸದಲ್ರಿ ಹಿಂಗನೂ ತಿನ್ಬೋದು, ಆದರೆ ಸಮೋಸ ಚಾಟ್ ಅಂದರೆ ಹಿಂಗೆ ಮಾಡ್ತಾರೆ. ಇದು ಫುಲ್ ಹಿಂಗೆ ಸ್ಮ್ಯಾಶ್ ಮಾಡಿ ಈಗ ನಾವು ಏನೇನು ಮಾಡಿರ್ತೀವಲ್ರಿ ಎಲ್ಲ ಹಾಕೋದು ನೋಡ್ರಿ. ಫಸ್ಟ್ ಖಾರ ಚಟ್ನಿ ಹಾಕಬೇಕು. ಖಾರ ಭಾಳ ತಿನ್ನೋರು ಖಾರ ಭಾಳ ಹಾಕ್ಕೋಬೋದು. ಈಗ ಸ್ವೀಟ್ ಚಟ್ನಿ ಹಾಕ್ಕೋಬೋದು. ಯಾರಿಗೆ ಸ್ವೀಟ್ ಭಾಳ ಬೇಕು ಅವ್ರು ಸ್ವೀಟ್ ಚಟ್ನಿ ಹೆಚ್ಚು ಹಾಕ್ಕೋಬೇಕು. ಇದು ಒಂದು ಮಾಡಿಟ್ಬಿಟ್ರೆ ಸುಮಾರು ದಿನ ನಮ್ಗೆ ಬರ್ಬೋದು ನೋಡ್ರಿ. ಫ್ರಿಜ್ನಾಗ ಇಟ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಚಾಟ್ಸಿಗೆ ಇದು ಬೇಕಾ ನೋಡ್ರಿ. ಆಮೇಲೆ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೋಬೇಕು ನೋಡ್ರಿ, ಭಾರಿ ಹತ್ತದ್ರಿ. ಇದೇನೂ ಇಲ್ಲ, ಬರೀ ಮೊಸರದ. ಇದ್ರಾಗ ಏನು ಸಕ್ರೆ ಪಕ್ರಿ ಏನಿಲ್ಲ, ಓನ್ಲಿ ಮೊಸರು ಅಷ್ಟೇ ಅದ. ಆಮೇಲೆ ಈ ಶೇವ್ ಅಂತೂ ಬೇಕಲ್ರಿ. ಚಾಟ್ಸ್ ಅಂದ್ಕೊಳ್ಳೋಣ ಶೇವ್ ಅಂತೂ ಮೊದಲು ಅದ ಇರಲೇಬೇಕು. ಶೇವ್ ಹಾಕ್ಕೊಳ್ಳೋದು, ಮತ್ತು ಮ್ಯಾಲಿಂದ ಬೇಕಂದ್ರೆ ಸ್ವಲ್ಪ ಸ್ವೀಟ್ ಚಟ್ನಿ ಹಾಕ್ಕೋಬೋದು. ಇದೇನು ಹಿಂಗೆ ಮಾಡ್ಬೇಕಂತಿಲ್ಲ, ಬಟ್ ನಮ್ಮ ಟೇಸ್ಟಿಗೆ ಅನುಸಾರ ಹಾಕ್ಕೋಬೋದು ನೋಡ್ರಿ. ಸ್ವೀಟ್ ಚಟ್ನಿ ನಮ್ಮ ಮನೆಯೊಳಗೆ ಒಂಚೂರು ಸ್ವೀಟ್ ಹೆಚ್ಚು ತಿಂತಾರೆ, ಅದಕ್ಕೆ ಸ್ವೀಟ್ ಚಟ್ನಿ ಸ್ವಲ್ಪ ಮ್ಯಾಲೆ ಹಾಕಿದೆ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಆಮೇಲೆ ಇವು ಮೆಣಸಿನ್ಕಾಯಿ ಕರೆದಿಟ್ಟಿದ್ದೆ ರೀ, ಈ ಮೆಣಸಿನ್ಕಾಯಿನೂ ಸೈಡಿಗೆ ಇಟ್ಟೆ ನೋಡ್ರಿ. ಆತು ನೋಡ್ರಿ, ನಮ್ಮ ಮಸ್ತಾಗಿರುವಂಥ ಸಮೋಸ ಚಾಟ್. ಬರೀ ಚಾಟ್ ಅಲ್ರಿ, ಇದು ಸಮೋಸ ಚಾಟ್. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದ್ರಿ ಇದು ರುಚಿ. ನೀವು ಒಂದ್ಸತಿ ಮಾಡಿ ನೋಡ್ರಿ. ನಮ್ಮ ಈ ಮಸಾಲೆ ಹಾಕಿ ಸಮೋಸ ಮಾಡಿ ನೋಡ್ರಿ, ಹೆಂಗೆ ಅನ್ನಿಸ್ತದೆ ನಮಗೆ ಹೇಳ್ರಿ ನೀವು ಮಾಡಿ. ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಮಸ್ಕಾರ ವೀಕ್ಷಕರೇ.